ಹಲೋ ಹಲೋ ರಾಜ. ಹಾಯ್. ಎಲ್ಲೋರು ಯಾವಾಗ್ಲೂ ಮುಂಚೆನೆ ಇರ್ತಾರ ಕಣೋ, ನಮ್ ರಾಜನ್ ತರ. ಅಣ್ಣ, ಜಂಬೂ ಸವಾರಿಗೆ ಮುಂಚೆ ಬರೋದು ಡೊಂಬರಾಟ, ಕೋಲಾಟ. ಆದ್ರೆ ಬೆಲೆ ಕೊಡೋದು, ಗೌರವ ಸಿಗೋದು ಸಿಂಹಾಸನ ನೋಡೋ ಆನೆಗೆ, ಸಿಂಹಾಸನಕ್ಕೆ. ಇದ್ಯಾವ್ದು ಡಬ್ಬಾ ಎಕ್ಸ್ಪ್ರೆಸ್ ಅಲ್ಲಡ, ನಮ್ ಕರ್ನಾಟಕ ಎಕ್ಸ್ಪ್ರೆಸ್. ಹೆಂಗೆ ಕೃಷ್ಣ, ಅದ್ ಸರಿ, ಇದೆಲ್ಲ ಮಾಡೋದು ನಿನಗ್ ರಿಸ್ಕ್ ಅನ್ಸಲ್ವಾ? ಸರ್, ರಿಸ್ಕ್ ಫೇಸ್ ಮಾಡಿ ಗೆಲ್ಲೋದ್ರಲ್ಲೇ ಥ್ರಿಲ್ ಇರೋದು. ಎಷ್ಟೇ ರಿಸ್ಕ್ ಆದ್ರೂ ನೀವು ಮೇಡಮ್ ನ ಲವ್ ಮಾಡ್ತಿಲ್ವಾ? ನಾನ್ ನಿಮಗ್ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ, ನೀವು ನನ್ಗೆ ಅದನ್ನೇ ಹೇಳಿ. ಹೇಳ್ತಿದ್ರು ಪರವಾಗಿಲ್ಲ, ಗೆಲ್ತೀನಿ. ಯಾಕೆ ಹೇಳಿ? ಮಹಾಭಾರತದಲ್ಲಿ ರಥ ಓಡಿಸಿದ ಕೃಷ್ಣನ್ಗೆ ಈ ಮೋಟರ್ ಬಗ್ಗೆ ಎಲ್ಲ ಹೇಳಿ ಸರ್. ನಾಟಿ ಬಾಯ್, ಕಮ್ ಆನ್, ಕ್ಯಾರಿ ಆನ್ ಪಪ್ಪಿ, ಕ್ಯಾರಿ ಆನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಲೇ, ಕಾಮಿಡಿ ಟೈಮ್. ಏನ್ ಮಾಮ, ನಮ್ಮ ಹೊಸ ಲೇಡಿ ವಾರ್ಡನ್. ಆಹಾ, ಏನೇ ಆದ್ರೂ ಆ ವಾರ್ಡನ್ನು ಸೂಪರ್. ಎಸ್, ಯು ಆರ್ ಕರೆಕ್ಟ್. ಸೂಪರ್ 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 ಸೂಪರ್. ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸಿಗರೇಟ್ ಸೇದೋದು ಒಳ್ಳೇದಲ್ಲ. ಸರ್ಕಾರ ಕಾನೂನು ಮಾಡಿರೋದು ಸಾರ್ವಜನಿಕ ಸ್ಥಳಗಳಲ್ಲಿ, ಥಿಯೇಟರ್ಗಳಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ಸಿಗರೇಟ್ ಸೇದಬಾರ್ದು ಅಂತ ಸರ್ಕಾರ ಕಾನೂನು ಮಾಡಿದೆ. ಕಾಲೇಜಲ್ಲೆಲ್ಲ ಕಣ ಗೋಲ್ಡ್. ವಿದ್ಯಾಲಯ ಅಂದ್ರೆ ಸರಸ್ವತಿ ಇದ್ದ ಹಾಗೆ. ಸರಸ್ವತಿ ಅಂದ್ರೆ ದೇವ್ರಲ್ವಾ? ಮತ್ತ ಅಗ್ನಿ ದೇವರಲ್ದೆ ದೇವಾಲಯನ ಗೂವೆ.
ನೀವು ಅಂತ ಅದರ ಪ್ರಾಮಿಸ್ ಗೊತ್ತಾಗಿಲ್ಲ ಸರ್. ಸರಿ ಸರ್, ಯಾವಾಗ ಬಂದ್ರಿ ಸರ್? ಸರ್ಕಾರ ಕಾನೂನು ಮಾಡ್ತಾ ಇತ್ತಲ್ಲ ಆವಾಗ. ನೀವೇನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ನನಗ್ ಬೈಬೇಕಾದ್ರೆ ನಿಮ್ ಈ ಬುದ್ಧಿ ಏನು ಆನೆ ಲದ್ದಿ ತಿನ್ನಕ್ ಹೋಗಿತ್ತ? ಏನೋ ಬುದ್ಧಿ ಇಲ್ಲ, ತಪ್ಪು ಮಾಡ್ಬಿಟ್ವಿ. ಇನ್ಮೇಲೆ ಯಾವತ್ತೂ ಸಿಗರೇಟ್ ಸೇದಲ್ಲ. ಬಿಡಿ ಸರ್, ನೀವು ನಮ್ಮನ್ನ ಕ್ಷಮಿಸಲೇಬೇಕು. ನಾನ್ ನಿಮ್ಮನ್ನ ಕ್ಷಮಿಸಲ್ಲ. You are all suspended. बाबू कृष्णा, बोलो श्री कृष्ण परमात्मा की जय, बोलो श्री कृष्ण परमात्मा की जय, बोलो श्री कृष्ण परमात्मा की जय, बोलो श्री कृष्ण परमात्मा की जय. ಸುಮ್ನಿರ ನನಗ್ ಜೈಕರ್ ಆಗ್ತಿರ್ಬೇಕಾದ್ರೆ ಏನೋ ಅವಂತರ ಆಗಿರ್ಬೇಕು. ಏನಾಯ್ತು ಮಾಮು? ಪ್ರಿನ್ಸಿಪಲ್ ನಮ್ಮನ್ನ ಸಸ್ಪೆಂಡ್ ಮಾಡ್ಬಿಟ್ರು. ಮತ್ತೇನಾ? ಈ ಸಲ ಏನ್ ಮಾಡಿದ್ರು? ಬಟ್ಟೆ ಬಿಚ್ಚಿ ಅರ್ಧಂಬರ್ಧ ಗೊಮ್ಮಟೇಶ್ವರ ಮಾಡ್ಬಿಡ್ಬೇಕು. ನಿಮ್ಮ ಪ್ರಿನ್ಸಿಪಲ್ ಅಂದ್ರೆ ಒಂದ್ ಭಯ ಭಕ್ತಿ ಬೇಡ ಗುರು. ನೀನ್ ನಮ್ ಕಡೆನಾ ಪ್ರಿನ್ಸಿಪಲ್ ಕಡೆನಾ? ನ್ಯಾಯದ ಕಡೆ. ಕಳ್ಳ ಕೃಷ್ಣನ ಹೆಸರಿಟ್ಕೊಂಡು ನ್ಯಾಯದ ಕಡೆನಾ? ಕೃಷ್ಣ, ಇದು ನಿನಗೆ ಸರಿನಾ? ಮಾಮು, ಪ್ರಿನ್ಸಿ ಹೇಳಿದ್ದಾರೆ ನಾವು ನಮ್ ಪೇರೆಂಟ್ಸ್ ನ ಕರ್ಕೊಂಡ್ ಬರ್ಬೇಕಂತೆ. ಪ್ರಿನ್ಸಿ ಪೇರೆಂಟ್ಸ್ ಜೊತೆ ಮಾತಾಡಿದ್ಮೇಲೆ ನಮ್ ಸಸ್ಪೆಂಡ್ ಆರ್ಡರ್ ನ ಕ್ಯಾನ್ಸಲ್ ಮಾಡ್ತಾರಂತೆ. ಅಷ್ಟೇ ತಾನೆ, ಕರ್ಕೊಂಡ್ ಬಂದ್ರೆ ಆಯ್ತು ಬಿಡು. ಹೌದು, ಅವನ್ ಅಬ್ದುಲ್ ಕಲಾಂ, ಇವನ್ ಅಟಲ್ ಬಿಹಾರಿ ವಾಜಪೇಯಿ, ನಾನ್ ಸಿ ವಿ ರಾಮನ್. ಕರೆದ ತಕ್ಷಣ ಬಂದು ಬೆನ್ ತಟ್ಬಿಟ್ಟು ಶಬಾಷ್ಗಿರಿ ಕೊಡೋದಕ್ಕೆ. ಏನೇವ್ನ? ಓ, ಅದ ನಿಮ್ ಪ್ರಾಬ್ಲಮ್. ಹೌದಣ್ಣ, ಅದೇ ನಮ್ ಪ್ರಾಬ್ಲಮ್. ನೋಡ, ಏನಾದ್ರೂ ಮಾಡಿ ನಮ್ ಮರ್ಯಾದೆ ಉಳಿಸ್ಬಿಡು ದಯವಿಟ್ಟು. ಏಯ್, ಒಂದ್ ಕೆಲಸ ಮಾಡೋಣ. ಏನು ಟೌನ್ ಹಾಲು ಕಲಾಕ್ಷೇತ್ರ ಹತ್ರ ಹೋದ್ರೆ ಒಳ್ಳೆ ಕಲಾವಿದ್ರು ಸಿಗ್ತಾರೆ. ಅವರೇ ನಮ್ ತಂದೆ ತಾಯಿಯಿಂದ ಪ್ರಿನ್ಸಿಪಲ್ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸೋಣ. ಸರ್ ಸರ್, ನೀವ 4 ಜನ ಸ್ಟೂಡೆಂಟ್ಸ್ ನ ಸಸ್ಪೆಂಡ್ ಮಾಡಿ ಪೇರೆಂಟ್ಸ್ ನ ಕರ್ಕೊಂಬನಿ ಅಂತ ಹೇಳಿದ್ರಲ್ಲ, ಆ ಕೃಷ್ಣ ರವೀಂದ್ರ ಕಲಾಕ್ಷೇತ್ರದಿಂದ ನಾಟಕ ಮಾಡೋರ್ನ ಕರ್ಕೊಂಡ್ ಬಂದು ನಿಮ್ ಮುಂದೆ ಪೇರೆಂಟ್ಸ್ ಅಂತ ಕೂಡ್ಸ್ಬೇಕು ಅಂತಿದ್ದಾನೆ. ಎಸ್ ಸರ್, ಆಫ್ಟರ್ ಆಲ್ ಸ್ಟೂಡೆಂಟ್ಸ್ ನಿಮ್ಮನ್ನೇ ಬೇಕೂಫ್ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್ ಸರ್. ಬಾಯ್ ಸರ್. ಬಾಯ್ ಬಾಯ್. ಒಂದ್ಸಲ ಹೇಳಿದ್ಮೇಲೆ ಮುಗ್ದೋಯ್ತು. ಓಕೆ, ಗುಡ್ ನೈಟ್. ಅರೆ ಏನೋ ಮಾಡ್ತಿದ್ದಿ? ಎಷ್ಟೊತ್ತಾದ್ರು ಮಲ್ಕೊಳಕ್ ಹೋಗ್ಲಿವಿನಾ? ಅದು ಡ್ಯಾಡಿ, ಎಕ್ಸಾಮ್ ಹತ್ರ ಬಂತಲ್ಲ, ಈ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದೆ. ಅದಕ್ಕೆ ಈ ಸಲ 85% ತೆಗಿಬೇಕು ಅಂತ ಟಾರ್ಗೆಟ್ ಮಾಡಿದೀನಿ ಡ್ಯಾಡಿ. ವೆರಿ ಗುಡ್, ವೆರಿ ಗುಡ್. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಯು. ಕೀಪ್ ಇಟ್ ಅಪ್ ಮೈ ಬಾಯ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಹಲೋ, ಚಂದ್ರಶೇಖರ್ ಅವರಿದ್ದಾರಾ? ಎಸ್. ಸ್ವಲ್ಪ ಕೊಡ್ತೀರಾ? ಡ್ಯಾಡಿನಾ? ಡ್ಯಾಡಿ, ಏನಾ? ನಿಮಗ್ ಫೋನ್. ಹಲೋ ಸರ್, ನಾ ಪ್ರಿನ್ಸಿಪಲ್ ಸೆಕ್ರೆಟರಿ ಮಂಜುಳಾ ಮಾತಾಡ್ತಿರೋದು. ಎಸ್. ನಿಮ್ ಮಗನ ಅಟೆಂಡೆನ್ಸ್ ತುಂಬಾ ಪೋರ್ ಆಗಿದೆ. ಸರಿಯಾಗಿ ಕ್ಲಾಸ್ಗೆ ಅಟೆಂಡ್ ಆಗ್ತಿಲ್ಲ ಅವನು. ಓ, ಐ ಸಿ. ನಾಳೆ ನೀವು ಪ್ರಿನ್ಸಿಪಲ್ ನ ಮೀಟ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಿಮ್ ಮಗನ ಎಕ್ಸಾಮ್ಗೆ ಕೂಡ್ಸಲ್ಲ. ಐ ಸಿ. ಓಕೆ ಸರ್? ಓಕೆ, ಐ ವಿಲ್ ಕಮ್. ಕಂದ, ಆ ಚಪ್ಪಲಿ ತೆಗೆದುಕೊಡಪ್ಪ. ಯಾಕೆ ಡ್ಯಾಡಿ? ಕೊಡಪ್ಪ, ಹೇಳ್ತೀನಿ. ನನ್ನ ಹತ್ರ ನನಗೆ ಯಾಮಾರಿಸ್ತೀಯ ನೀನು? ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತೀಯಾ? ಆ ಸಬ್ಜೆಕ್ಟ್ ಅಲ್ಲಿ ವೀಕ್ ನೀನು, ಅದನ್ನ ಕೂತ್ಕೊಂಡು ಓದ್ಬಿಡ್ತೀಯಾ? ಹಾಲ್ ಟಿಕೆಟ್ ಕೊಡೋಲ್ಲ ನಿನಗೆ. ನನ್ನ ಮನೆ ಮರ್ಯಾದೆ ಎಲ್ಲ ಹಾಳು ಮಾಡ್ತಿದ್ದಲ್ಲೋ, ಅಯೋಗ್ಯ. ಏನೋ ಮಕ್ಕಳು ತಿಳಿದೇ ತಪ್ಪು ಮಾಡಿದ್ದಾರೆ. ಈ ಸಲ ಅವ್ರನ್ನ ಕ್ಷಮಿಸಿ ಸ್ವಲ್ಪ ಬುದ್ಧಿ ಹೇಳ್ಬಿಟ್ಬಿಡಿ. ಪಮ್ಮಿ, ಇವರೆಲ್ಲ ಡಮ್ಮಿ. ತಾವು? ತಮ್ಮ ಹೆಸರು? ನಾನು ಚಂದ್ರಶೇಖರ್, ಬ್ಯಾಂಕ್ ಮ್ಯಾನೇಜರ್, ಜಗದೀಶ್ ತಂದೆ. ಜಗದೀಶ್ ತಂದೆ. ತಾವು? ನಾನು ದ್ವಾರಕಾ ಸ್ಟೀಲ್ ಕಂಪನಿ ಪ್ರೊಪ್ರೈಟರ್, ನಾಗರಾಜನ ತಂದೆ. ನಾಗರಾಜ್ ಅವ್ರ ತಂದೆ. ಸ್ವಾಮಿ, ತಾವು? ನನ್ನ ಹೆಸರು ವೇಲುಪಿಳ್ಳೈ ಸೋಮನಾಥರಾವ್ ನಾಯರ್. ಜನ ಪ್ರೀತಿಯಿಂದ ನನ್ನನ್ನ ಸೋಮೇಗೌಡ,
ಸೋಮೇಗೌಡ ಅಂತ ಕರೀತಾರೆ. ಈ ನಿಮ್ ಹೆಸರು ಕೇಳಿದ್ರೆ ಒಂದೇ ಸ್ಟೇಟ್ ಅಲ್ಲ 3-4 ಸ್ಟೇಟು ಜೊತೆಗೆ ಸೇರ್ಕೊಂಡಂಗಿವೆ. ವಾಟ್ ಯು ಮೀನ್? ಐ ಮೀನ್ ಎಲ್ಲಾ ಸ್ಟೇಟ್ಸ್ ಅಲ್ಲೂ ನಾಟಕ ಆಡಿ ಅಭ್ಯಾಸ ಆಗಿರೋಂಗಿದೆ ಅಲ್ಲ. ಯು ಶಟ್ ಅಪ್. ಕಲಾಕ್ಷೇತ್ರದ ಹತ್ರ ಕಡ್ಲೆಕಾಯಿ ತಿನ್ಕೊಂಡು ಕೆಲಸ ಇಲ್ಲದೆ ಕೂತಿರೋ ನೀವು ಚಿಲ್ಲರೆ ಕಾಸ್ಗೋಸ್ಕರ ಬಣ್ಣ ಮೆಚ್ಕೊಂಡ್ಬಿಟ್ರೆ ಯಾರಿಗ್ ಬೇಕಾದ್ರೂ ಅಪ್ಪ ಅಮ್ಮ ಆಗ್ಬೋದು ಅನ್ಕೊಂಡಿದ್ದೀರಾ? ಸರ್ ಅವ್ರು ನಿಜವಾಗ್ಲೂ ನಮ್ಮ ಅಪ್ಪಂದ್ರೆ ಸರ್. ಹೌದು ಸರ್. ಮುಚ್ಚ ಬಾಯಿ ರಾಸ್ಕಲ್. 9 ತಿಂಗಳು ಹೊತ್ತು ಹೆತ್ತವ್ರನ್ನ ಬಿಟ್ಟು ಬೀದಿಯಲ್ಲಿ ಹೋಗೋ ಈ ಭಿಕಾರಿ ನನ್ನ ಮಕ್ಕಳಿಗೆ ಅಪ್ಪ ಅಂತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಮಿಸ್ಟರ್ ದಯಾಶಂಕರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಡೋಂಟ್ ಶೌಟ್. ಈ ನಿಮ್ಮ ನಾಟಕ ಎಲ್ಲ ಯಾವ್ದಾದ್ರು ಸ್ಟೇಜ್ ಮೇಲೆ ಶಿಳ್ಳೆ ಹೊಡೆದು ಚಿಲ್ಲರೆ ಕಾಸು ಬಿಸಾಕ್ತಾರಲ್ಲ ಅವ್ರ ಹತ್ರ ಇಟ್ಕೊಳ್ಳಿ. ಐ ಆಮ್ ದ ಪ್ರಿನ್ಸಿಪಾಲ್ ಅಂಡ್ ಶೀ ಇಸ್ ದ ಲೆಕ್ಚರರ್. ಡೋಂಟ್ ಚೀಟ್. ಸರ್ ಹಾಗಾದ್ರೆ ನಾವು ಅವ್ರ ಪೇರೆಂಟ್ಸ್ ಅಲ್ಲ ಅಂತ ನೋ ಹೇಳ್ತಿದ್ರಾ? ನೋ ನೋ ನಾಟ್ ಎಟ್ ಆಲ್. ಚೆನ್ನಾಗಿ ಯೋಚನೆ ಮಾಡಿ. ಅದನ್ನ ನೀವು ಯೋಚನೆ ಮಾಡಿ ನಿಮ್ಮ ಭವಿಷ್ಯಕ್ಕೋಸ್ಕರ. ನಮ್ ಭವಿಷ್ಯ ಅಂತ ತೋರಿಸ್ತೀರಾ? ನಿಮ್ ಭವಿಷ್ಯ ಏನು ಅಂತ ನಾನೀಗ ತೋರಿಸ್ತೀನಿ. ಹಲೋ, ನಾನ್ ಚಂದ್ರಶೇಖರ್ ಮಾತಾಡ್ತಿರೋದು. ಏನ್ರಿ? ನಮ್ ವಿಚಾರ ಹಾಗಿರ್ಲಿ, ನಿಮ್ ಪ್ರಿನ್ಸಿಪಾಲ್ ನ ಯಾವ ಕಾರಿಂದ ಹಿಡ್ಕೊಂಡು ಬಂದ್ರಿ? ಯಾಕ್ರಿ, ಏನ್ ವಿಷಯ? ಸ್ವಲ್ಪ ಮ್ಯಾನರ್ಸ್ ಇಲ್ಲದೆ ಬಿಹೇವ್ ಮಾಡ್ತಾನೆ. ಏನೋ ನಮ್ಮ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಬಂದಿದೆ, ವಿಚಾರಿಸೋಣ ಅಂತ ಬಂದ್ರೆ ಮಿಸ್ಬಿಹೇವ್ ಮಾಡ್ತಾನೆ. ನಮ್ಮನ್ನೇ ಬಿಕಾರಿಗಳು ಅಂತಾನೆ. ನಮ್ ಹುಡುಗರು ಟಿ ಸಿ ಕೊಟ್ಬಿಡಿ, ನಾವು ಬೇರೆ ಕಾಲೇಜ್ ನೋಡ್ಕೊತೀವಿ. ಅದು ಅಲ್ಲಿವರೆಗೂ ಬರೀಬಿಡಿಪ್ಪ. ಎಲ್ಲಿ ಆ ಪ್ರಿನ್ಸಿಪಾಲ್ ಕೊಡಿ. ತಗೊಳ್ರಿ, ಚೇರ್ಮನ್ ಮಾತಾಡ್ತಾರಂತೆ. ಮಮ್ಮಿ, ಇವ್ರ ಕಂಪನಿಗೆ ಚೇರ್ಮನ್ ಬರೀತಾರಂತೆ. ಹಲೋ, ಏನ್ರಿ ನಿಮ್ಮಲ್ಲಿ ಇಷ್ಟೊಂದು ಕಂಪ್ಲೇಂಟ್ಸ್? ನಾನು ರಂಗಣ್ಣ ಮಾತಾಡ್ತಿರೋದು. ರಂಗಣ್ಣನೋ ಮಂಗಣ್ಣನೋ ಹೇಳಯ್ಯ. ರೇ, ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ನಾನು ಚೇರ್ಮನ್. ನೀನ್ ಚೇರ್ಮನ್ ಆದ್ರೆ ಚೇರಲ್ಲಿ ಕೂತ್ಕೊಳ್ಳಯ್ಯ. ನನ್ನ ಹತ್ರ ಏನ್ ಮಾತಾಡೋದು ನೀನು? ಬದ್ನೇಕಾಯಿ. ಸರ್, ನನ್ನ ಹತ್ರ ಹೀಗೆ ಬಿಹೇವ್ ಮಾಡೋನು, ಇನ್ ಪೇರೆಂಟ್ಸ್ ಹತ್ರ ಹ್ಯಾಕ್ ಬಿಹೇವ್ ಮಾಡ್ತೀಯ ನೀನು? ಸರ್ ನೀವಾ? ಸಾರಿ ಸರ್. ಸರ್ ನೋ ಮೋರ್ ಎಕ್ಸ್ಪ್ಲನೇಷನ್ಸ್. ನೋಡಿ, ಸಸ್ಪೆಂಡ್ ಮಾಡಿರೋ ವಿದ್ಯಾರ್ಥಿಗಳನ್ನ ಹಿಂದಕ್ಕೆ ತಗೋಬೇಕು. ಅದು ಇತ್ಯರ್ಥ ಆಗೋವರೆಗೂ ಯು ಆರ್ ಅಂಡರ್ ಸಸ್ಪೆನ್ಷನ್. ಸಾರಿ ಸರ್. ಸರ್ ಸರ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್. ಸರ್ ಪ್ಲೀಸ್ ಸರ್. ಹೆಚ್ಚು ಮಾತಾಡಿದ್ರೆ ಐ ಆಮ್ ಗೋಯಿಂಗ್ ಟು ಡಿಸ್ಮಿಸ್ ಯು. ಡ್ಯಾಮ್ ಇಟ್. ಸರ್ ಈ ಕಾಲೇಜ್ ಪ್ರಿನ್ಸಿಪಾಲ್ಗೆ ಇತ್ತೀಚೆಗೆ ಪ್ರಿನ್ಸಿಪಲ್ಸ್ ಇಲ್ಲದೆ ಇದ್ದಾಗ ಆಗೋಗಿದೆ. ಡ್ಯಾಮ್ ಇಟ್. ಈ ಕಾಲೇಜ್ ಹೇಗೆ ಉದ್ಧಾರ ಆಗ್ಬೇಕು?